ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ, ಇಷ್ಟು ಒಳ್ಳೆ ಸೌಂಡು, ಇಷ್ಟೊಳ್ಳೆ ಸ್ಟೇಜು, ಇಷ್ಟೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿರೋದಕ್ಕೆ ಕಾರಣ ಆಗಿರೋಂಥ ನಮ್ಮೆಲ್ಲರ ಪ್ರೀತಿಯ ನಾಯಕರು ಸೊ ಇದೆಲ್ಲದಕ್ಕೂ ಕಾರಣ ಆಗಿರುವಂತ ಬಹಳ ಎನರ್ಜೆಟಿಕ್ ನಾಯಕರು ಇವರು. ನನಗೆ ಬಹಳ ಇವ್ರ ಕಂಡ್ರೆ ಇಷ್ಟ, ಯಾಕಂದ್ರೆ ವೆರಿ ಡ್ಯಾಶಿಂಗ್, ವೆರಿ ಡೇರಿಂಗ್, ವೆರಿ ಸ್ಟ್ರೈಟ್ ಫಾರ್ವರ್ಡ್. ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ DK ಸುರೇಶ್ ಅವರು ಬಂದಿದ್ದಾರೆ ನಮ್ಮ ಜೊತೆ. ಬನ್ನಿ ಜೋರ ಚಪ್ಪಾಳೆ ಅವರಿಗೆ. ಹಾಗೆ ನಮ್ಮ ಮದ್ದೂರಿನ MLA ಆದಂತಹ ಸನ್ಮಾನ್ಯ ಶ್ರೀ KM ಉದಯ್ ಅವರು ಕೂಡ ಬಂದಿದ್ದಾರೆ. ಇಬ್ಬರು ಈಗ ವೇದಿಕೆ ಮೇಲೆ ಸ್ವಾಗತ ಕೋರ್ಕೊಂಡಿದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ನವೀನು ಎಷ್ಟು ಕುವೆಂಪು ಅವರ ಪದಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ನನ್ನ ಜೊತೆ ನೀವು ಆಡಬೇಕು ಅಂತ ಅನ್ನಿಸ್ತಿಲ್ವಾ? ಕನ್ನಡ ಕನ್ನಡ ಸದಿ ಕನ್ನಡ. ಎಷ್ಟು ಸಾವಿರಾರು ಜನ ಇದ್ದೀರಾ, ಏನ್ ನಾಲ್ಕೇ ನಾಲ್ಕು ಲೈನ್ ಕೇಳುತ್ತಲ್ಲ. ಕನ್ನಡ ಕನ್ನಡ ಸದಿ ಕನ್ನಡ 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 ಸದಿ ಕನ್ನಡ 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 ಸದಿ ಕನ್ನಡ ಕನ್ನಡ ಗುರಿಯಾಡು ಕನ್ನಡ Lovely, lovely. Thank you, Naveen. Thank you. What an entry. ಅದೇನೋ ಅಂತಾರೆ, ಕೆಲವು ಎಂಟ್ರಿನೇ ರೋಮಾಂಚನ ಬರುತ್ತಂತೆ. ಆದ್ರೆ ಸರ್ ಬರ್ತಿದ್ದಂಗೆ ಎಂಟ್ರಿನೇ ಜುಮ ಅನ್ನಿಸ್ಬಿಡ್ದಂಗೆ. ಬಟ್ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನ್ ಸರ್ ಲಕ ಲಕ ಅನ್ನಿಸ್ಬಿಟ್ಟಿದ್ದೀರಾ ಕುಣಿಗಲ್ಲ. ಅದ್ಭುತವಾದ ಇವೆಂಟು. ಸೊ ನಿಜವಾಗ್ಲೂ ನಮ್ಮ DK ಸುರೇಶ್ ಸರ್ಗೆ ಚಪ್ಪಾಳೆ.
ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ನೆನಪಲ್ಲಿದ್ದೀರಾ ಮರ್ತೋಗಿದ್ದೀರಾ? ನೆನಪಲ್ಲಿದ್ದೀನಿ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ಬಹಳ ಸಂತೋಷ. ಕುಣಿಗಲ್ ಉತ್ಸವ ಸಂತೋಷ ಆಯ್ತಾ? ಕುಣಿಗಲ್ ಉತ್ಸವ ಸಂತೋಷ ಕೊಡ್ತಾ ಇಲ್ವಾ ನಿಮ್ಗೆ? ಕೊಡ್ಲಿಲ್ವಾ? ನೀವು ಸಂತೋಷವಾಗಿರ್ಬೇಕು ಅಂತಾನೆ ಡಾಕ್ಟರ್ ರಂಗನಾಥ್ ಅವರ ನೇತೃತ್ವದಲ್ಲಿ 2025-26 ಪ್ರಯುಕ್ತ ಈ ಕುಣಿಗಲ್ ಉತ್ಸವವನ್ನ ಕನಕೋತ್ಸವದ ಪ್ರಯುಕ್ತ ಇವತ್ತು ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸದ ಜೊತೆಗೆ ಈ ತಾಲೂಕಿನ ಎಲ್ಲ ಪ್ರತಿಭೆಗಳನ್ನ, ಎಲ್ಲ ಪುಟಾಣಿ ಮಕ್ಕಳನ್ನ, ಎಲ್ಲ ಯುವಕರನ್ನ, ಎಲ್ಲ ಹಿರಿಯರನ್ನ ಒಂದು ಕಡೆ ತಂದು ಕುಣಿಗಲ್ ಹಬ್ಬವನ್ನ ಮಾಡಬೇಕು ಅಂತ ಹೇಳಿ ನಾನು ಮತ್ತು ರಂಗನಾಥ್ ಅವರು ಮಾತನಾಡಿ ಈ ಕುಣಿಗಲ್ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಹುಶಃ ರಾಜಕಾರಣಿಗಳು ಅಂತ ಹೇಳಿದ್ರೆ ಕೇವಲ ಸರ್ಕಾರದ ಕೆಲಸ ಅಂತಕ್ಕಂಥದ್ದು ಮಾತ್ರ ಇರ್ತದೆ. ಆದರೆ ನನ್ನ ದೃಷ್ಟಿನಲ್ಲಿ ಪ್ರತಿಯೊಬ್ಬರನ್ನು ಗೌರವಿಸಿ, ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟು ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರ ಹಾಕ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕುಣಿಗಲ್ನಲ್ಲಿ ಕನಕೋತ್ಸವದ ಪ್ರಯುಕ್ತ ಕುಣಿಗಲ್ ಉತ್ಸವವನ್ನು ಮಾಡಿ ನಿಮ್ಮನ್ನೆಲ್ಲೂ ಕೂಡ ನಗಿಸುವಂತ, ಸಂತೋಷವಾಗಿ ಇಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ಬಹುಶಃ ಇದು ಕನಕೋತ್ಸವ 2 ವರ್ಷಗಳಿಗೊಮ್ಮೆ ನಾವು ಮಾಡ್ತಕ್ಕಂಥದ್ದು ಕನಕಪುರದಲ್ಲಿ. ಅದೇ ರೀತಿ ಕುಣಿಗಲ್ನಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಶಾಸಕರಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಅನೇಕ ಯುವಕ ಮಿತ್ರರು, ಎಲ್ಲ ಮುಖಂಡರುಗಳೆಲ್ಲ ಸೇರಿ ಕಳೆದ 1 ತಿಂಗಳಿಂದ ಸಾಕಷ್ಟು ಕ್ರೀಡೆಗಳನ್ನು ಮಾಡ್ತಾ ಇದ್ದಾರೆ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಾನು ನಿನ್ನೆ ಪ್ರತಿಭಾ ಪುರಸ್ಕಾರಕ್ಕೆ ಬಂದಿದ್ದೆ. ನಮ್ಮ ತಾಲೂಕಿನ ಪ್ರತಿಭೆಗಳನ್ನ, ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕೆಲಸ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ನಾನು ನಿನ್ನೆ ರಾತ್ರಿ ನೋಡಿದೆ ಕೆಲವು ಡ್ಯಾನ್ಸ್ಗಳನ್ನ. ನಮ್ಮ ಕನಕಪುರಕ್ಕಿಂತ ಬಹಳ ಚೆನ್ನಾಗಿ ಜೋರಾಗಿ ಮಾಡ್ತಾ ಇದ್ರು. ನನಗೇನಪ್ಪ ಆಸೆ ಅಂತ ಅಂದ್ರೆ, ನೀವೆಲ್ಲರೂ ಬಂದು ಅಲ್ಲಿ ಕನಕಪುರದಲ್ಲಿ ಗೆಲ್ಲಬೇಕು, ಕನಕೋತ್ಸವದಲ್ಲಿ ಗೆಲ್ಲಬೇಕು. ಆಗ ಮಾತ್ರ ನಾನು ಕಂಡಂತ ಪರಿಕಲ್ಪನೆ, ಒಂದು ಕನಸು ನನಸಾಗ್ತದೆ. ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ, ನಮ್ಮೆಲ್ಲ ಈ ಭಾಗದ ಯುವಕರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲ ಇವತ್ತು ಬಂದಿದ್ದೀರಿ, ತಮ್ಮೆಲ್ಲರಿಗೂ ಶುಭವಾಗಲಿ. 2026 ಹೊಸ ವರ್ಷ ತಮಗೆಲ್ಲರೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ ಆ ಭಗವಂತ ತಿರುಪ್ತಿ ವೆಂಕಟರಮಣ ಸ್ವಾಮಿ ನಿನ್ನೆ ತಾನೇ ಕಲ್ಯಾಣೋತ್ಸವವನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಾಳೆಯಿಂದ ನಿಮ್ಮೆಲ್ಲರಿಗೂ ಕೂಡ ತಿರುಪ್ತಿ ಲಡ್ಡುನ ಮನೆಗೆ ಕಳಿಸುವಂತ ಕೆಲಸ ಮಾನ್ಯ ಶಾಸಕರು ಎಲ್ರಿಗೂ ಕೂಡ, ಪ್ರತಿಯೊಂದು ಮನೆಗೂ ಕೂಡ ತಿರುಪ್ತಿಯಿಂದ ಲಡ್ಡು ಬಂದಿದೆ. ಎಲ್ಲರ ಮನೆಗೂ ಕೂಡ ಲಡ್ಡು ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ನೀವು ನಗ್ನಾಗ್ತಾ ಇರಬೇಕು, ನಿಮ್ಮ ಆಶೀರ್ವಾದ ಇರಬೇಕು, ನಿಮ್ಮ ಪ್ರೀತಿ ಇರಬೇಕು, ನಿಮ್ಮ ವಿಶ್ವಾಸ ಇರಬೇಕು. ನೀವು ನಗ್ನಾಗ್ತಾ ಇರೋದೇ ನಮಗೆ ಸಂತೋಷ. ಆ ಸಂತೋಷಕ್ಕೋಸ್ಕರ ಇವತ್ತು ನಾವು ಈ ಒಂದು ಕುಣಿಗಲ್ ಉತ್ಸವವನ್ನು ಮಾಡ್ತಾ ಇದ್ದೇವೆ. ತಮ್ಮ ಆಶೀರ್ವಾದ ಇರಲಿ, ಸಹಕಾರ ಇರಲಿ, ಪ್ರೋತ್ಸಾಹ ಇರಲಿ. ನಾನು ಹೇಳಿದ್ದೇನೆ ರಂಗನಾಥ್ ಅವರಿಗೆ, 1 ವರ್ಷ ಮಾಡಿಬಿಟ್ಟು ನಿಲ್ಲಿಸಬಾರ್ದು, ಈ ಪ್ರತಿಭೆಗಳನ್ನ ಸದಾ ಗುರುತಿಸಬೇಕು. ಹಾಗಾಗಿ 27, 28ಕ್ಕೆ ಮತ್ತೆ ಇದೇ ವೇದಿಕೆಯಲ್ಲಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಈ ಒಂದು ಕುಣಿಗಲ್ ಉತ್ಸವವನ್ನ ಈ ತಾಲೂಕಿನ ಪ್ರತಿಯೊಬ್ಬರಿಗೋಸ್ಕರ, ಈ ತಾಲೂಕಿನ ಎಲ್ಲ ಕಲಾವಿದರಿಗೋಸ್ಕರ, ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೋಸ್ಕರ, ಎಲ್ಲ ನನ್ನ ತಾಯಂದಿರಿಗೋಸ್ಕರ, ಹಿರಿಯರಿಗೋಸ್ಕರ ಈ ಕುಣಿಗಲ್ ಉತ್ಸವವನ್ನ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ, ಇನ್ನೂ ನಿಮಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ,
ನಿನ್ನೆ ರಾಮಲಿಂಗ ರೆಡ್ಡಿ ಅವರು ಬಂದಿದ್ರು, ಸಾರಿಗೆ ಸಚಿವರು. ನಾನು ರಂಗನಾಥ್ ಅವರೆಲ್ಲ ನಿಮ್ಮೂರಿಗೆ BMTC ಬಸ್ ಹಾಕಿಸ್ತಾರೆ ಅಂತ ಅನ್ಕೊಂಡಿದ್ದೆ. ನಾನು ಫೋನ್ ಮಾಡಿ ಕೇಳಿದೆ, ಅನೌನ್ಸ್ ಮಾಡಿದ್ರ ಸರ್ ಅಂತ. ಇಲ್ಲ ಅಂತ ಅಂದ್ರು. ನಾನು ಹಂಗಾರೆ ನಾಳೆ ಅನೌನ್ಸ್ ಮಾಡ್ಬಿಟ್ಟು ಬರ್ತೀನಿ, ಇನ್ನೊಂದು ತಿಂಗಳು ಬಿಟ್ಕೊಂಡು BMTC ಬಸ್ ಅನ್ನ ಕುಣಗಲ್ಗೆ ಹಾಕ್ಬೇಕು ಅಂತ ಹೇಳಿದೀನಿ. ಅವರು ಮುಂದಕ್ಕೆ ನೀವು ನನಗೆ ವಿಶ್ರಾಂತಿ ಕೊಟ್ಟಿರ್ಬೋದು, ನಾನು ನಿಮ್ಗೆ ಏನ್ ಮಾತು ಕೊಟ್ಟಿದ್ದೀನಿ ಆ ಮಾತಿಗೆ ವಿಶ್ರಾಂತಿ ಇಲ್ಲ. ನಿಮ್ ಜೊತೆ ಇದ್ದೇನೆ, ನಿಮ್ಮ ಮನೆಯ ಮಗನಾಗಿ ಈ ತಾಲೂಕಿನ ಈ ಋಣವನ್ನು ತೀರಿಸುವಂತ ಕೆಲಸವನ್ನ ನಾನು ರಂಗನಾಥ್ ಅವರು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಶುಭ ಆಗಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಶಾಸಕರಾದಂತ ಮದ್ದೂರಿನ ಶಾಸಕರು ಬಂದಿದ್ದಾರೆ, ಅವರು ಕೂಡ ನಿಮಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಉದಯ್ ಅವರು ಬಂದು ಇವತ್ತು ನಿಮ್ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಮಾಜಿ ಸಂಸತ್ ಸದಸ್ಯರಾದಂತ ಎಲ್ಲ ಶಿವರಾಮೇಗೌಡರು ಬಂದಿದ್ದಾರೆ, ರಾಮಸ್ವಾಮಿ ಗೌಡರು ಕೂಡ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಈ ವೇದಿಕೆಗೆ ಬರ್ತಾ ಇದ್ದಾರೆ. ನಿಮ್ಮೂರಿನ ಸೊಸೆ ಮಾಲಾಶ್ರೀ ಅವರು ಬಂದು ಕಾಯ್ತಾ ಇದ್ದಾರೆ. ಸರ್ ನಂದೊಂದು ಪ್ರಶ್ನೆ ಸರ್. ನಿಮ್ಮೂರಿನ ಮೊಮ್ಮಗಳು ಯಾರು ಹೇಳಿ? ಯಾರು ಮೊಮ್ಮಗಳು? ಯಾರು? ಗೊತ್ತಿಲ್ವಾ ನಿಮ್ಗೆ? ಆರಾಧನಾ ಯಾರು ಹೇಳಿ? ಕಾಂತಾರ 2 ನಿಮ್ಮೂರಿನ ಮೊಮ್ಮಗಳು ಕಾಟೇರ. ಸೊ ಅವರು ಕೂಡ ಇವತ್ತು ಬಂದಿದ್ದಾರೆ. ರಾಮು ಅವರ ಸುಪುತ್ರಿ, ದಿವಂಗತ ರಾಮು ಅವರ ಸುಪುತ್ರಿ. ಸೊ ಹಾಗಾಗಿ ಅನುಪ್ರಭಾಕರ್ ಅವರು ಬಂದಿದ್ದಾರೆ, ಡಾಲಿ ಧನಂಜಯನವರು ಬರ್ತಾ ಇದ್ದಾರೆ. ಇನ್ಯಾರು ಬರಬೇಕು? ನಾನು ಹೇಳಿದೆ ಕಿಚನ್ ಬರೋದಕ್ಕೆ, ಈ ಸೌಂಡ್ಗೆಲ್ಲ ಬರ್ತಾರ ಅವರು? ಚಾನ್ಸ್ ಇಲ್ಲ ಸರ್, ಇನ್ನೂ ಜಾಸ್ತಿ ಬೇಕು ಸರ್, ಇನ್ನೂ ಜಾಸ್ತಿ ಬೇಕಂತೆ. ಕೇಳಿಸಿರಲ್ಲ ಇದು ಕೇಳಿಸಲ್ಲ ಸರ್, ಕೇಳಿಸಿಲ್ಲ ಅವರು. ಇನ್ನೂ ಜನ ಬೇಕಂತೆ. ಓಕೆನಾ ಸರ್? ಈಗೇನೋ ಸ್ವಲ್ಪ ಸಮಾಧಾನ ಆಗಿದೆ. ಬರ ಕೇಳ್ತೀನಿ ಬನ್ನಿ ಅಂತ, ನೋಡೋಣ ಬಂದಾಗ ಏನ್ ಮಾಡ್ತೀರಾ ಅಂತ. ಸರ್ ಆದ್ರೂ ನನ್ನೊಂದು ಪ್ರಶ್ನೆ ಸರ್, ಈ ಕಾರ್ಯಕ್ರಮ ಅಂತ ಬಂದಾಗ ನೀವು ಹೆಂಗ್ ಬೇಕಾದ್ರೆ ಮಾಡ್ಬೋದಾಗಿತ್ತು, ಬಟ್ ಇಷ್ಟೊಂದು ಕಾಳಜಿ ವಹಿಸಿ ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಏನ್ ಸ್ಫೂರ್ತಿ ಸರ್ ಇದಕ್ಕೆ? ಯುವಕರನ್ನ ಬೆಳೆಸಬೇಕು, ಹೊಸ ಪ್ರತಿಭೆಗಳನ್ನ ಗುರುತಿಸಬೇಕು, ಗ್ರಾಮೀಣ ಪ್ರತಿಗಳಿಗೆ ಅವಕಾಶ ಸಿಗಬೇಕು. ಮಹಿಳೆಯರು ಸಹೋದರಿಯರು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ. ಗ್ರಾಮೀಣ ಪ್ರತಿಗಳನ್ನ ಗುರುತಿಸ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಸೊ ಅವ್ರಿಗೊಂದು ಅವಕಾಶ ಸಿಕ್ತು ಅಂದ್ರೆ ಖಂಡಿತ ಅವರು ಕೂಡ ವಿಶ್ವದ ಗಮನವನ್ನ ಸೆಳೆತಕ್ಕಂಥ ಕೆಲಸವನ್ನ, ಅವಕಾಶಗಳು ವಂಚಿತ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ. ಅದು ನನ್ನ ಮತ್ತು DK ಶಿವಕುಮಾರ್ ಅವರ ಕನಸು. ಆ ಒಂದು ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನ ಕಳೆದ 12 ವರ್ಷಗಳಿಂದ ನಾವು ಕನಕಪುರದಲ್ಲಿ ಮಾಡ್ತಾ ಇದ್ದೇವೆ. ಕುಣಿಗಲ್ನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಕಳೆದ 2 ಬಾರಿ ಕೂಡ ನಾನು ಮಾಡಿದ್ದೆ, ಬಹಳ ಸಣ್ಣದಾಗಿ ಇಲ್ಲಿಂದ ಸೆಲೆಕ್ಷನ್ಸ್ ಮಾಡಿ ತಗೊಂಡೋಗಿದ್ದೆ. ಬಟ್ ಆದ್ರೂ ಒಂದು ಮಾತು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ನೀವು ನನಗೆ ವಿಶ್ರಾಂತಿ ಕೊಟ್ಟಿರ್ಬೋದು, ನನಗೆ ವಿಶ್ರಾಂತಿ ಇಲ್ಲ ಅಂತ ಹೇಳ್ತೀರಿ. ಖಂಡಿತ, ಯಾಕಂತ ಅಂದ್ರೆ ಅವರು ವಿಶ್ರಾಂತಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ವಿಶ್ರಾಂತಿಯಿಂದಿರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದಷ್ಟು ಮಾತು ಜನಕ್ಕೆ ಕೊಟ್ಬಿಟ್ಟಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಇದೆ, 5 ಗ್ಯಾರಂಟಿ ಕೊಟ್ಟಿದ್ದೀವಿ. 5 ಗ್ಯಾರಂಟಿ ಕೊಟ್ಟಿದ್ದೀವಾ? ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ. ಆ ಗ್ಯಾರಂಟಿ ಮೇಲೆ ರೀಲ್ಸ್ ಮಾಡಕ್ ಹೇಳಿದ್ದೀನಿ. ಆ ಗ್ಯಾರಂಟಿಗಳ ಮೇಲೆ ರೀಲ್ಸ್ ಕಾಂಪಿಟೇಷನ್ ಅನ್ನ ಏರ್ಪಾಟ್ ಮಾಡಿದ್ವಿ. ನನ್ನನ್ನ ನಮ್ಮೆಲ್ಲ ಮುಖಂಡರು ಸೇರಿ ನಂದಿನಿಗೆ ಬಮ್ಮೂಲ್ಗೆ ಅಧ್ಯಕ್ಷ ಮಾಡಿದ್ದಾರೆ. ಎಲ್ರು ನಂದಿನಿ ಪ್ರಾಡಕ್ಟ್ ಗಳನ್ನ ತಿನ್ಲಿ, ಉಪಯೋಗಿಸ್ಲಿ ಅಂತ ಹೇಳಿ ನಂದಿನಿ ಮೇಲೆ ರೀಲ್ಸ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಸೊ ಹೀಗೆ ಹೊಸ ಹೊಸ ಪ್ರತಿಭೆಗಳಿಗೆ ಹೊಸದಾದಂತಹ ರೀತಿನಲ್ಲಿ ಇವತ್ತಿನ ಕಾಲಕ್ಕೆ ತಕ್ಕಂತೆ ನಾವು ಅವ್ರ ಜೊತೆ ಹೆಜ್ಜೆ ಹಾಕ್ಬೇಕು ಅಂತ ಹೇಳಿ ಇಂತ ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದೇವೆ. ನಿಜವಾಗ್ಲೂ ಸರ್ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾವು ಸುಮ್ಮನೆ ಬಾಯಿ ಮಾತು ಕೇಳ್ತೀವಿ, ಏನು ಬಾಯಿಗೆ ಲಡ್ಡು ಬಿತ್ತ ಅಂತ. ನೀವು ಮನೆ ಮನೆಗೂ ಲಡ್ಡು ತಲುಪಿಸ್ತಾ ಇದ್ದೀರಾ, ಅದು ತಿರುಪತಿ ಪ್ರಸಾದ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ವೆಂಕಟರಮಣ ಸ್ವಾಮಿ ಗೋವಿಂದ. ಅಷ್ಟೇ.
ಆಶೀರ್ವಾದ ಪಡ್ಕೊಂಡ್ರ ದೇವ್ರದು? ಯಾರ್ಯಾರು ಹೋಗಿದ್ದೀರಾ? ನಾನ್ ಕ್ಯಾಮ್ರಾ ಹಾಕ್ಸಿದ್ದೀನಿ, ಹೋಗ್ದವರೆಲ್ಲ ನಮ್ಗೆ ಲೆಕ್ಕ ಸಿಗುತ್ತಲ್ಲಿ ಕೊಡ್ತು ಅಂತೆಲ್ಲ ಹೊರಟೋದ್ರಂತಲ್ಲ ಇಲ್ವಾ? ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮತ್ತೊಂದ್ಸಲಿ ನಮ್ಮ ಡಿ ಕೆ ಸುರೇಶ್ ಸರ್ ಬಲಿಜವಾದ ಚಪ್ಪಾಳೆ.